ಎಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಜಿಎನ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ನನ್ನ ಬ್ರಾಹ್ಮಿ ಆರ್ಗ್ಯಾನಿಕ್ಸ್ನ ಕೆಲವು ಐಟಮ್ಸ್ನ ಯೂಸ್ ಮಾಡಿ ಕೆಲವು ರೆಸಿಪೀಸ್ನ ಮಾಡ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನಾನು ಗ್ರೀನ್ ಗ್ರಾಮ್ ದಾಲ್, ಅದನ್ನು ಅಂದರೆ ಮೂಂಗ್ ದಾಲ್, ಅದೇ ಹೆಸರು ಬೇಳೆಯನ್ನು ವಿತೌಟ್ ಹೊಟ್ಟು ತೆಗೆದಲೇ ಇರೋವಂಥದ್ದು ಸಿಪ್ಪೆಯನ್ನು, ಅದನ್ನು ಯೂಸ್ ಮಾಡಿ ಕೋಸಂಬರಿ ಮಾಡೋದನ್ನ, ಸಲಾಡ್ ಅಥವಾ ಮಾಡೋದನ್ನ ತೋರಿಸ್ತೇನೆ. ಈ ಗ್ರೀನ್ ಗ್ರಾಮ್ ದಾಲ್ ಏನಿದೆ, ಬೇಳೆ ಇದು, ಕಾಳಲ್ಲ, ಇದು ಸಿಪ್ಪೆ ತೆಗೆದಿಲ್ಲ, ಇದು ಆರ್ಗ್ಯಾನಿಕ್ ಐಟಮ್ಮು, ನಮ್ಮ ಬ್ರಾಹ್ಮಿ ಆರ್ಗ್ಯಾನಿಕ್ಸಲ್ಲಿ ಸಿಗುತ್ತೆ. ಇದನ್ನು ನಾನು ಒಂದು 4 hours ನೆನೆಸಿಟ್ಟಿದ್ದೇನೆ ಮುಂಚೆನೆ. ಈಗ ಬಸಿತಾ ಇದ್ದೇನೆ. ಇದು ನೋಡಿ ಚೆನ್ನಾಗಿ ನೆಂದಿದೆ, ಇಟ್ಟರೆ ಇದು ಮೊಳಕೆನೂ ಬರುತ್ತೆ, ಅದನ್ನು ಹೇಳ್ತೀನಿ. ಸೊ ಈಗ ನಾನು ಸ್ವಲ್ಪ ಬಸಿತಾ ಇದ್ದೇನೆ. ನೋಡಿ ಬಸ್ತೆ ಸ್ವಲ್ಪ ನೀರು ಇರುತ್ತೆ, ಅದು ಸ್ವಲ್ಪ ಹೀಗೆ ನಾವು ಇದು ಮಾಡಿದ್ರೆ ಹೋಗುತ್ತೆ. ಇವಾಗ ಇದನ್ನು ನಾನು ನೀರು ಬಸ್ತಿರುವಂಥದ್ದನ್ನು ನಾನು ಒಂದು ಬೌಲ್ಗೆ ಹಾಕೋತಾ ಇದ್ದೇನೆ. ಈ ಬೌಲ್ಗೆ ಹಾಕೋತಾ ಇದ್ದೇನೆ. ಈ ನೀರನ್ನು ನಾವು ಬೇರೆ ಕಡೆ ಇಡ್ತಾ ಇದ್ದೇವೆ. ಸ್ವಲ್ಪ ಮೆಸ್ಸಿಯಾಗಿದೆ, ಕೊಡಕೇನಲ್ಲ, ಬಟ್ ಅರೇಂಜ್ಮೆಂಟ್ ಸ್ವಲ್ಪ ನಿಧಾನ. ನಾನೊಬ್ಬಳೇ ಎಲ್ಲ ಮಾಡ್ಕೊಳ್ಳೋದ್ರಿಂದ ಕೆಲಸನ. ನೋಡಿ ಆ ಮೂಂಗ್ ದಾಲ್ ಹೇಗಿದೆ ಅಂತ ತೋರಿಸ್ತೇನೆ. ಕವರ್ ಇದು ಮೂಂಗ್ ದಾಲ್ ಹೇಗಿದೆ ನೋಡಿ. ನೋಡಿ ಡ್ರೈ ಮೂಂಗ್ ದಾಲ್ ಈ ಥರ ಇರುತ್ತೆ. ಇದನ್ನು ನೆನೆಸಿದಾಗ ನೀರಲ್ಲಿ ಒಂದು 4 hours ಈ ಥರ ಆಗಿರುತ್ತೆ. ಓಕೆ, ನೆಂದಿರೋದು ಇದು. ಇವತ್ತು ರಾತ್ರಿ ಬಿಟ್ಟರೆ ಮೊಳಕೆನೂ ಬರುತ್ತೆ. ಇವಾಗ ಒಗ್ಗರಣೆ ಮಾಡೋದು. ಒಗ್ಗರಣೆಗೋಸ್ಕರ ಒಂದು ಪುಟ್ಟ ಬಾಂಡೆ ಇಟ್ಕೊಂಡಿದ್ದೇನೆ. ಆ ನೀರೆಲ್ಲ ಆರಬೇಕು ಹಸೆ. ಇಲ್ಲಿ ನೋಡಿ, ನಾನು ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ಕೋಲ್ಡ್ ಪ್ರೆಸ್ಡ್ ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೇನೆ. ನಮ್ಮ ಬ್ರಾಹ್ಮಿ ಆರ್ಗ್ಯಾನಿಕ್ ಶಾಪಲ್ಲಿ ಸಿಗತ್ತೆ. ಆಸಕ್ತಿ ಇದ್ದಂಥವ್ರು 7019090492ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರು ವಾಟ್ಸಪ್ಪಲ್ಲಿ ಯಾವಾಗಲೂ ಅವೈಲಬಲ್ ಇರ್ತೇನೆ. ತಗೊಂಡೆ. ನಾನು ಆಗಲೇ ಹೇಳ್ದಾಗೆ ಇದು ನ್ಯೂಟ್ರಿಷನಲ್ ವ್ಯಾಲ್ಯೂ ತುಂಬ ಇರೋದ್ರಿಂದ ಉರಿ ಕಡಿಮೆ ಇಟ್ಕೋತಾರೆ. ಹಾಕೋತಿದ್ದಂಗೆ ಇದು ಹೊಗೆ ನೋಡಿ ಹೇಗೆ ಬರ್ತಾ ಇದೆ. ಈಗ ಇದು ಹಾಕ್ತಿದ್ದಂಗೆ, ಎಣ್ಣೆ ಕಾಯ್ತಿದ್ದಂಗೆ ಇನ್ನೂ ಜಾಸ್ತಿ ಆಗುತ್ತೆ. ಸ್ವಲ್ಪ ಹಾಕ್ತೇನೆ, ತೋರಿಸಿ ಎಷ್ಟೆಣ್ಣೆ ಹಾಕ್ತಿದ್ದೀನಿ ಅಂತ. ಚೂರು ಬೇಕಾದ್ರೆ ಹಾಕು, ಸಾಕು, ಅಷ್ಟು ಸಾಕು. ನಾ ತಗೊಂಡಿರೋ ಇದಕ್ಕೆ ಅಷ್ಟು ಸಾಕು. ಇದು ಕಾಯ್ತಿದ್ದಂಗೆ ನೋಡಿ, ಇಲ್ಲಿ ಹೊಗೆ ತುಂಬ ಬರುತ್ತೆ. ಇದರಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ತುಂಬ ಇರೋದ್ರಿಂದ, ನ್ಯೂಟ್ರಿಷನ್ನು ಅಂದರೆ ಫ್ಯಾಟ್ ಕಂಟೆಂಟು ತುಂಬ ಹೊಗೆ ಬರುತ್ತೆ. ಸೂಟಿ ಫ್ಲೇಮ್. ನಾನು ಮೊದಲೇ ಹೇಳಿದಾಗೆ ಸಾಸಿವೆ ಒಂಚೂರು ಒಗ್ಗರಣೆ ಮೇಲೆ ಇರಬೇಕು, ಮುಂಚೆನೇ ಹಾಕ್ಬಿಡ್ತೇನೆ. ನೋಡಿ ಹೊಗೆ ಎಷ್ಟೊಂದು ಬರ್ತಾ ಇದೆ. ಇಲ್ಲಿ ಮಾಮೂಲಿ ಎಣ್ಣೆಗೂ ಇದಕ್ಕೂ ಇದೆ ಡಿಫ್ರೆನ್ಸ್. ಇಲ್ಲೇ ನೀವು ಕಂಡುಹಿಡ್ಕೋಬೋದು. ಕಟ್ಟೆ ಬೇಕಾದ್ರೆ ಮುಚ್ಬೋದು, ಸಾಸಿವೆ ಬೇರೆ ಕಡೆ ಹೋಗಿದಾಗ. ಸಾಸಿವೆ ಚಟಪಟ ಅನ್ನೋದು ಕಡಿಮೆ ಆಯಿತು. ಈಗ ಕೆಂಪು ಹಸಿರು ಮೆಣಸಿನ್ಕಾಯಿ ಕೆಂಪಾಗಿರೋದನ್ನ ಹೆಚ್ಚಿಟ್ಕೊಂಡಿದ್ದೇನೆ. ಜಾಸ್ತಿ ಹಾಕಲ್ಲ, ಸ್ವಲ್ಪ ಹಾಕಿ ಒಂದು ಚಿಟಿಕೆ ಅರಿಶಿಣ ನಾನು ಹಾಕ್ತೇನೆ. ಹಾಗೂ ಉಪ್ಪು ಚಿಟಿಕೆ ಅಂದರೆ ಇಷ್ಟು ಆ ಖಾರ ಹೊಡೆಯೋಕ್ಕೆ. ನೋಡಿ ಉರಿ ಕಡಿಮೆನೇ ಇದೆ. ಮತ್ತು ನಾನು ಹಿಂಗೆ ಹಾಕ್ತೇನೆ. ಬೇರೆ ಕಾಳುಗಳಾದರೆ ವಾತ ಬರೋದ್ರಿಂದ ಹಿಂಗನ್ನು ಹಾಕ್ತಾರೆ ಒಗ್ಗರಣೆಗೆ. ಇದು ವಾತ ಬರೋವಂಥದ್ದಲ್ಲ, ಆದ್ರೂ ಸಹಿತ ನಾನು ಹಿಂಗನ್ನು ಹಾಕಿದ್ದೇನೆ ಸ್ವಲ್ಪ ಫ್ಲೇವರ್ಗೋಸ್ಕರ. ಘಾಟು ಇಟ್ರಿಂದ ಆಯಿತು. ಈಗ ಈ ನೆಂದು ಬಸ್ದಿರುವಂತಹ ಹೆಸರು ಬೇಳೆಗೆ ಪ್ರೋಟೀನ್, ಇದು ಸ್ವಲ್ಪ ಹಸಿ ಕಡಲೆಕಾಯಿ ಬೀಜ ಸುಲಿದಿರೋದು. ಇದು ಆರ್ಗ್ಯಾನಿಕ್ ಹೌದೋ ಅಲ್ವೋ ಗೊತ್ತಿಲ್ಲ. ನಾನು ಇದನ್ನು ನಾನು ಹಾಪ್ಕಾಮ್ಸಲ್ಲಿ ತೊಗೊಂಡಿದ್ದು. ಈ ಏನಿದೆ ಗ್ರೀನ್ ಚಿಲ್ಲೀಸ್ ಕೆಂಪಾಗಿರೋದು, ಇದು ಸಹಿತ ಹಾಪ್ಕಾಮ್ಸಲ್ಲಿ ತೊಗೊಂಡಿದ್ದು. ಹಾಕಿದೆ. ಮತ್ತು
ತೆಂಗಿನಕಾಯಿ ಜಾಸ್ತಿ ಯೂಸ್ ಮಾಡಲ್ಲ, ಕೊಬ್ಬರಿ ಇತ್ತು, ಸೊ ಅದನ್ನೇ ಸ್ವಲ್ಪ ಹಾಕ್ತಾ ಇದ್ದೇನೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕಡಿಮೆ, ಪಿಂಕ್ ಸಾಲ್ಟ್ ಹಾಕ್ತಾ ಇದ್ದೇನೆ, ನಮ್ಮ ಆರ್ಗ್ಯಾನಿಕ್ ಸ್ಟೋರ್ದು ಬ್ರಾಹ್ಮಿ ಆರ್ಗ್ಯಾನಿಕ್ಸ್ದು ಚೂರು ಹಾಕ್ತಾ ಇದ್ದೇನೆ. ಹಾಕ್ಬಿಟ್ಟು ನೋಡಿ ಒಗ್ಗರಣೆಯನ್ನು ಈ ಬೌಲ್ಗೆ ಹಾಕ್ತಾ ಇದ್ದೇನೆ. ಸೊ ನ್ಯೂಟ್ರಿಷನ್, ಹೆಸರು ಕಾಳು, ಹಸಿ ಕಡಲೆಕಾಳು, ಕಡಲೆಕಾಯಿ ಬೀಜ ಅದನ್ನು ನೆನೆಸಿಲ್ಲ, ಹಸಿ ಕಡಲೆಕಾಯಿ ಬೀಜ ಡ್ರೈ ಆಗಿಲ್ಲ, ರೋಸ್ಟು ಮಾಡಿಲ್ಲ, ಹಸಿದೇನೆ. ಹಾಗೂ ಹಾಪ್ಕಾಮ್ಸ್ನ ಹಸಿರು ಮೆಣಸಿನ್ಕಾಯಿ, ಹಾಪ್ಕಾಮ್ಸ್ನ ಕಡಲೆಕಾಯಿ ಬೀಜ, ಕೊಬ್ಬರಿ, ಒಣ ಕೊಬ್ಬರಿ, ಇದನ್ನು ಸಹಿತ ನಮ್ಮ ತೋಟದಿಂದನೇ ತರಿಸುವಂಥ ಒಂದು ಪ್ಲ್ಯಾನಿಂಗ್ ಇದೆ. ಪಿಂಕ್ ಸಾಲ್ಟ್, ಗ್ರೌಂಡ್ನಟ್ ಆಯಿಲ್ ಟೇಸ್ಟ್ ಬರೋಕ್ಕೆ ಹಾಕಿದ್ದೇನೆ. ಕೆಲವು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡೋದ್ರಿಂದ ಕಡಲೆಕಾಯಿ ಬೀಜ ಹಾಕ್ಬೋದು, ಕಡಲೆಕಾಯಿ ಬೀಜ ಹಾಕಲಿಲ್ಲ ಅಂದರೆ ಬೇರೆ ಏನಾದರೂ ಹಾಕ್ಬೋದು, ಇಲ್ಲಾಂದರೆ ಗ್ರೌಂಡ್ನಟ್ ಆಯಿಲ್ನೂ ಹಾಕ್ಬೋದು, ಟೇಸ್ಟ್ ಕೊಡುತ್ತೆ ಕಡಲೆಕಾಯಿ ಬೀಜದ ಎಣ್ಣೆ ಅದರಿಂದ. ಈಗ ಮಿಕ್ಸ್ ಮಾಡ್ತಾ ಇದ್ದೇನೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ಇದು ನನ್ನ ಸ್ನ್ಯಾಕ್ಸ್, ಈವ್ನಿಂಗ್ ಸ್ನ್ಯಾಕ್ಸು. ಈಗ ರಾತ್ರಿ ಆಗಿಬಿಟ್ಟಿದೆ, ಈವ್ನಿಂಗ್ ಅಲ್ಲ. ಇದನ್ನು ನೋಡಿ, ಟೇಸ್ಟ್ ನೋಡಿ, ಹೆಲ್ತಿಯಾಗಿದೆ ಅಂತ ಅಂದ್ಕೋತೀನಿ. ಹೇಗಿದೆ ನೋಡಿ, ಎಲ್ಲರೂ ನನಗೆ ಫೀಡ್ಬ್ಯಾಕ್ ಕೊಡಿ. ನಮಸ್ಕಾರ.